ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನಿಂದ ನಾವು ಟೆಸ್ಟ್ ಸೀರೀಸ್ ಅನ್ನು ಆರಂಭ ಮಾಡಿದ್ವಿ. ಅದರಲ್ಲಿ ಇಂದು ಬೆಳಗ್ಗೆ GPSTR 2025ಗೆ ಸಂಬಂಧಿಸಿದಂತೆ ಸೋಷಿಯಲ್ ಸೈನ್ಸ್ 150 ಮಾರ್ಕ್ಸ್ಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಟೆಸ್ಟ್ ಅನ್ನು ನಡೆಸಿದ್ವಿ. ಮೊದಲ ಟೆಸ್ಟ್ ಅದರ ಒಂದು ಕೀ ಆನ್ಸರ್ನ ನಾ ಈಗ ಹೇಳ್ತಾ ಹೋಗ್ತೀನಿ. ನೀವು ಸರಿ ಉತ್ತರಗಳನ್ನ ನೀವು ನಿಮ್ಮಲ್ಲಿರೋ ಬರೆದಿರೋ ಆನ್ಸರ್ ಶೀಟಲ್ಲಿ ನೀವು ಟಿಕ್ ಹಾಕ್ತಾ ಹೋಗ್ಬೋದು. ಮೊದಲನೇದಾಗಿ, ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 4/2005 ಇಸ್ವಿಯಲ್ಲಿ. ನೆಕ್ಸ್ಟ್, ವಾತಾಪಿಕೊಂಡ ಎಂಬ ಬಿರುದಾಂಕಿತ ಪಲ್ಲವರ ಅರಸ ಯಾರು? ಸರಿಯಾದ ಉತ್ತರ 1ನೇ ನರಸಿಂಹವರ್ಮ, ಆಪ್ಷನ್ 3. ನೆಕ್ಸ್ಟ್, ಪುಲಿಕಾಟ್ ಸರೋವರ ಯಾವ ರಾಜ್ಯದಲ್ಲಿದೆ? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಆಂಧ್ರ ಪ್ರದೇಶ್. ನೆಕ್ಸ್ಟ್, 4ನೇ ಪ್ರಶ್ನೆ, ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳೆಂದು ಬಣ್ಣಿಸಿದವರು ಯಾರು? ಸರಿಯಾದ ಉತ್ತರ ಕಬೀರದಾಸರು, ಆಪ್ಷನ್ 4. ನೆಕ್ಸ್ಟ್, 2ನೇ ಶಿವಾಜಿ ಎಂದು ಕರೆಯಲ್ಪಡುವ ಪೇಶ್ವೆ ಯಾರು? ಸರಿಯಾದ ಉತ್ತರ ಆಪ್ಷನ್ 2, 1ನೇ ಬಾಜಿರಾವ್. ನೆಕ್ಸ್ಟ್, 6ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನ ಚಲಾವಣೆಗೆ ತಂದವರು ಯಾರು? ಆಪ್ಷನ್ 2, ಕುಶಾಣರು. ನೆಕ್ಸ್ಟ್, 7ನೇ ಪ್ರಶ್ನೆ, ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ 1, ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್, 8ನೇ ಪ್ರಶ್ನೆ, ಈ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು, ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಹೇಳಿಕೆ ಎ ಸರಿಯಾಗಿದೆ. ಹೇಳಿಕೆ ಬಿ, ಸಂವಿಧಾನದ ಪರಿಚ್ಛೇದ 50A ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಹೇಳಿಕೆ ಬಿ ತಪ್ಪು, ಯಾಕಂದ್ರೆ 51A ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಹೇಳಿಕೆ 1 ಮಾತ್ರ, ಎ ಮಾತ್ರ ಸರಿ. ನೆಕ್ಸ್ಟ್, 9ನೇ ಪ್ರಶ್ನೆ, ಮ್ಯಾಂಟಲ್ನ ಕೆಳಪದರವನ್ನ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ 3, ಎಸ್ಥೆನೋಸ್ಫಿಯರ್. ನೆಕ್ಸ್ಟ್, ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಆಪ್ಷನ್ 2. ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಎಂದು ಈ ವ್ಯಾಖ್ಯಾನ ನೀಡಿದವರು? ಆಪ್ಷನ್ 2, AC ಪಿಗು. ನೆಕ್ಸ್ಟ್, 12ನೇ ಪ್ರಶ್ನೆ, ಇವರು ಬ್ರಾಹ್ಮಣೇತರ ಹೇಳಿಕೆ ಎ, ಇವರು ಬ್ರಾಹ್ಮಣೇತರ ಚಳವಳಿಯನ್ನ ಆರಂಭಿಸಿದ್ರು. ಆತ್ಮಗೌರವ ಚಳವಳಿಯ ನೇತೃತ್ವ ವಹಿಸಿದ್ದರು. ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನ ಹುಟ್ಟು ಹಾಕಿದ್ರು. ಈ ಹೇಳಿಕೆಗಳು ಸಂಬಂಧಿಸಿದ್ದು ಪೆರಿಯಾರ್ ಅವರಿಗೆ, ಆಪ್ಷನ್ 3. ನೆಕ್ಸ್ಟ್, 13ನೇ ಪ್ರಶ್ನೆ, 40 ಸರ್ದಾರರ ಕೂಟವನ್ನ ರಚಿಸಿದ ದೆಹಲಿ ಸುಲ್ತಾನ್ ಯಾರು? ಆಪ್ಷನ್ 3, ಇಲ್ತಮಶ್. ಬ್ಯಾಂಕಿಂಗ್ ವ್ಯವಸ್ಥೆ, ಇದು ಅರ್ಥವ್ಯವಸ್ಥೆ ಯಾವ ವಲಯಕ್ಕೆ ಸೇರುತ್ತದೆ? ತೃತೀಯ ವಲಯ, ಸೇವಾ ವಲಯಕ್ಕೆ ಸೇರುತ್ತದೆ. ಆಪ್ಷನ್ 3, ತೃತೀಯ ವಲಯ. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ವಿಧಿಸಬಹುದು? ಆಪ್ಷನ್ 2, ವಿಧಿ 356. ನೆಕ್ಸ್ಟ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4, ಲಾರ್ಡ್ ಡಾಲೌಸಿ. ನೆಕ್ಸ್ಟ್, ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ನೋಡಿ. ಹೇಳಿಕೆ ಎ, ಹಣಕಾಸಿನ ವಿಧೇಯಕವನ್ನು ಮೊದಲು ಮೇಲ್ಮನೆಯಲ್ಲಿಯೇ ಮಂಡಿಸಬೇಕು. ಹೇಳಿಕೆ ಎ ತಪ್ಪು. ನೆಕ್ಸ್ಟ್, ಬಿ ಹೇಳಿಕೆ, ಹಣಕಾಸಿನ ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಈ ಬಿ ಹೇಳಿಕೆ ಸರಿ. ನೆಕ್ಸ್ಟ್, ಹಣಕಾಸು ಮಸೂದೆಗೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಅಗತ್ಯವಿಲ್ಲ. ಇದು ತಪ್ಪು, ಯಾಕಂದ್ರೆ ಆ ರಾಷ್ಟ್ರಪತಿಯ ಪೂರ್ವಾನುಮತಿಯ ಮೇರೆಗೆ ಆ ಹಣಕಾಸು ಮಸೂದೆಯನ್ನ ಮಂಡಿಸಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2, ಬಿ ಮಾತ್ರ ಸರಿ. ನೆಕ್ಸ್ಟ್, 18ನೇ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನ ಪರಿಗಣಿಸಿ. ಈ ನಾಗರಿಕತೆಯು ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ನಾಡು. ಬಿ ಹೇಳಿಕೆ, ಈ ನದಿಗಳ ದಂಡೆಯ ಮೇಲೆ 7ನೇ ಶತಮಾನದಲ್ಲಿ ಬ್ಯಾಬಿಲೋನಿಯಾ ತೂಗುವ ಉದ್ಯಾನವನ ನಿರ್ಮಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮೆಸೊಪೊಟಮಿಯಾ ನಾಗರಿಕತೆ. ನೆಕ್ಸ್ಟ್ ಬಂದ್ಬಿಟ್ಟು, ಮಹಾಕಂದರ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾದ ನದಿ? ಆಪ್ಷನ್ 4, ಕೊಲೆರಾಡೋ ನದಿ. ನೆಕ್ಸ್ಟ್, ಭಾರತ ಸಂವಿಧಾನವನ್ನ ಅಂಗೀಕರಿಸಲಾದ ದಿನ? ಆಪ್ಷನ್ 4, ನವೆಂಬರ್ 26, 1949. ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, ಧರ್ಮಚಕ್ರ ಪ್ರವರ್ತನ ಎಂದರೆ? ಆಪ್ಷನ್ 3, ಬುದ್ಧನ ಮೊದಲ ಬೋಧನೆ. ನೆಕ್ಸ್ಟ್, 4ನೇ ಪ್ರಶ್ನೆ, 22ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎಂಬ ಬಿರುದು ಪಡೆದ ಮೈಸೂರಿನ ಒಡೆಯರ್ ಯಾರು? ಆಪ್ಷನ್ 4, ನಾಲ್ವಡಿ ಕೃಷ್ಣರಾಜ. ಆಪ್ಷನ್ 4, ನಾಲ್ವಡಿ ಕೃಷ್ಣರಾಜ ಒಡೆಯರು. 23ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ? ಆಪ್ಷನ್ 3, ವಿಧಿ 17. ನೆಕ್ಸ್ಟ್, ಭಾರತದ ಅರಣ್ಯ ಪ್ರದೇಶದ ಶೇಕಡವಾರು ಎಷ್ಟು ಅಂದ್ರೆ? ಆಪ್ಷನ್ 2, 21.71. ನೆಕ್ಸ್ಟ್, ನದಿಗಳ ಮತ್ತು
ಅವುಗಳ ಜಲಪಾತಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ನೇತ್ರಾವತಿ ನದಿ, ಬಂಡಾಜೆ ಜಲಪಾತ. ನೀವು ಬೆಡ್ತಿ ನದಿ, ಮಾಗೋಡು ಜಲಪಾತ, ಅಘನಾಶಿನಿ ನದಿ, ಉಂಚಳಿ ಜಲಪಾತ, ಕಾವೇರಿ ನದಿ, ಶಿಂಷಾ ಜಲಪಾತ. ಸೊ ಹಾಗಾಗಿ ಸರಿಯಾದ ಉತ್ತರ 1. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೀತಿ ಆಯೋಗ ಸ್ಥಾಪನೆ ಆದದ್ದು ಯಾವಾಗ? ನೀತಿ ಆಯೋಗ ಸ್ಥಾಪನೆ ಆದದ್ದು ಯಾವಾಗ? ಜನವರಿ 1, 2015. ಆಪ್ಷನ್ 3. ನೆಕ್ಸ್ಟ್, ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಈ ಮಳೆ, ಈ ಎಲ್ಲ ಅಂಶಗಳು ಕಂಡುಬರುವ ವಾಯುಮಂಡಲದ ವಲಯ ಯಾವುದು? ಆಪ್ಷನ್ 2 ಪರಿವರ್ತನಾ ಮಂಡಲ. ನೆಕ್ಸ್ಟ್ ಬಂದ್ಬಿಟ್ಟು 28ನೇ ಪ್ರಶ್ನೆ, ಬಂಗಾಳ ವಿಭಜನೆಯನ್ನು ಬ್ರಿಟಿಷ್ ಸರ್ಕಾರ ಯಾವಾಗ ಹಿಂಪಡೆಯಿತು? 1911ರಲ್ಲಿ ಹಿಂಪಡೆಯಿತು. ಆಪ್ಷನ್ 4 ಸಾಮಾಜಿಕ ಒಪ್ಪಂದ ಎಂಬ ಕೃತಿಯನ್ನು ಬರೆದವರು ಯಾರು? ರುಸ್ಸೋ. 30ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಭಾರತ ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸುತ್ತದೆ? ಆಪ್ಷನ್ 3 ವಿಧಿ 324. ನೆಕ್ಸ್ಟ್ 31ನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯ ದಿನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ 1 ಡಿಸೆಂಬರ್ 4ರಂದು. ಮ್ಯಾಗ್ನೆಟೈಟ್ ಇದು ಡ್ಯಾಶ್, ಇದು ಕಬ್ಬಿಣದ ಅದಿರು. ನೆಕ್ಸ್ಟ್ ಬಂದ್ಬಿಟ್ಟು ದೀನ್ ಇ ಇಲಾಹಿ ಧರ್ಮವನ್ನು ಅಕ್ಬರ್ನು 1580ರಲ್ಲಿ ಸ್ಥಾಪಿಸಿದನು. ಹೇಳಿಕೆ ಬಿ, ಇದು ಸರ್ವರೊಡನೆ ಶಾಂತಿ ಸಲ್ ಇ ಕುಲ್ ಎಂಬ ತತ್ವವನ್ನು ಆಧರಿಸಿತ್ತು. ಆಪ್ಷನ್ ಹೇಳಿಕೆ 3 ಬೀರ್ಬಲ್ ಈ ಪಂಥದ ವರಿಷ್ಠನಾಗಿದ್ದನು. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಬಿ ಮಾತ್ರ ಸರಿ. ಯಾಕಂದ್ರೆ ಇಲ್ಲಿ ಅಕ್ಬರ್ನು 1582ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ಬೀರ್ಬಲ್ ಇರಲ್ಲ, ಅಬುಲ್ ಫಜಲ್ ಇರ್ತಾ ಹೋಗ್ತಾನೆ. ಸೊ ಹಂಗಾಗಿ ಇದು ಬಿ ಮಾತ್ರ ಸರಿ. ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಭಾರತದ ಗ್ರಾಮೀಣ ನಿವಾಸಿಗಳ ಶೇಕಡ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಶೇಕಡ 68.84, ಆಪ್ಷನ್ 4. ನೆಕ್ಸ್ಟ್ 35ನೇ ಪ್ರಶ್ನೆ, ಪುರ ಯೋಜನೆಯ ರೂವಾರಿ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ, ಆಪ್ಷನ್ 2. ನೆಕ್ಸ್ಟ್ ಬಂದ್ಬಿಟ್ಟು 36ನೇ ಪ್ರಶ್ನೆ, ಭಾರತದ ಆರ್ಥಿಕ ವರ್ಷದ ಅವಧಿ ಯಾವಾಗಿಂದ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31, ಆಪ್ಷನ್ 4. ನೆಕ್ಸ್ಟ್ ಸಾಮಾಜಿಕ ಸಂಬಂಧಗಳ ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು? ಆಪ್ಷನ್ 2 ಮೆಕೈವರ್ ಮತ್ತು ಪೇಜ್. ನೆಕ್ಸ್ಟ್ 38ನೇ ಪ್ರಶ್ನೆ, ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪ ಯಾವುದು? ಆಪ್ಷನ್ 1 ಲ್ಯಾಪಿಸ್. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೆಕ್ಸ್ಟ್ 40ನೇ ಪ್ರಶ್ನೆ, ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನು ನೀಡಲು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದ ಗವರ್ನರ್ ಜನರಲ್ ಯಾರು? ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 2 ಲಾರ್ಡ್ ಕಾರ್ನವಾಲಿಸ್. ನೆಕ್ಸ್ಟ್, ಬಹಿಷ್ಕೃತ ಹಿತಕರಣಿ ಸಭಾ ಎಂಬ ಸಂಘಟನೆಯನ್ನ ಹುಟ್ಟು ಹಾಕಿದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ 43ನೇ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ 2 ಜಿನೆವಾ. ನೆಕ್ಸ್ಟ್, ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದವರು ಯಾರು? ಮೇಧಾ ಪಾಟ್ಕರ್. ನೆಕ್ಸ್ಟ್ 44ನೇ ಪ್ರಶ್ನೆ, 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಆಪ್ಷನ್ 2 ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಸರಿಯಾದ ಉತ್ತರ 2ನೇ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ 46ನೇ ಪ್ರಶ್ನೆ, ವಿದ್ಯಾರ್ಥಿಯು ತುಘಲಕ್ನ ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನ ಕೊಡುವುದು, ಈ ಉದ್ದೇಶ ಯಾವುದರ ಅಡಿಯಲ್ಲಿ ಬರುತ್ತೆ? ಅವನಲ್ಲಿ ತಿಳುವಳಿಕೆ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ತಿಳುವಳಿಕೆಯಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ ಯಾವುದು? ಅರಿವು ಪಟ. ನೆಕ್ಸ್ಟ್, ಶಾಲಾ ಕೊಠಡಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಸಂಶೋಧನೆ ಯಾವುದು? ಕ್ರಿಯಾ ಸಂಶೋಧನೆ, ಆಕ್ಷನ್ ರಿಸರ್ಚ್. ನೆಕ್ಸ್ಟ್, ಅದಾದ ನಂತರ ಶಾಲೆಗಳಲ್ಲಿ ಸಹಪಾಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶ ಏನು? ಇಲ್ಲಿ ಒಂದು ಆಪ್ಷನ್ ಮಿಸ್ ಆಗಿದೆ. ಇಲ್ಲಿ ಆಕ್ಚುಲಿ ಅದೇ ಸರಿಯಾದ ಉತ್ತರ ಆಗಿತ್ತು, ಅದು ಮನರಂಜನೆ ಅಂತೇಳಿ ಬರಬೇಕಾಗಿತ್ತು. ಇದೊಂದು ಪ್ರಶ್ನೆಗೆ ಗ್ರೇಸ್ ಕೊಡ್ತಾ ಹೋಗ್ತೀನಿ. ಅದಾದ ನಂತರ ಈ ಪ್ರಶ್ನೆನ ನಾನು ಮತ್ತೆ ಒಂದ್ಸಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದು ಸ್ವಲ್ಪ ಆಪ್ಷನ್ ಟೈಪ್ ಮಾಡಬೇಕಾದ್ರೆ ಆಪ್ಷನ್ ಮಿಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಮನೋರಂಜನೆ ಅಂತೇಳಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ತರಗತಿಯಲ್ಲಿ ಶಿಕ್ಷಕನ 2ನೇ ನಾಲಿಗೆ ಎಂದರೆ ಅದು ಕಪ್ಪು ಹಲಗೆ. ಇಷ್ಟು ನಾವು 50 ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ನ ಕೊಟ್ಟಿದ್ದೀವಿ.
ವಿವರಣಾತ್ಮಕ ಪ್ರಶ್ನೆಗಳನ್ನ ಹಂತ ಹಂತವಾಗಿ ನಾವು ಅವುಗಳನ್ನ ಬಿಡಿಸ್ತಾ ಹೋಗ್ತೀನಿ. ಬಹಳಷ್ಟು ಜನ ನಾನು ಹೇಳಿದ್ದೆ ಏನಂತಂದು ಕೀ ಆನ್ಸರ್ಸ್ನ ಬರೆದು ಹಾಕಿ ಅಥವಾ ಆನ್ಸರ್ ರೈಟಿಂಗ್ ಅವೆಲ್ಲ ನೀವು ಬರ್ದು PDF ಹಾಕಿದ್ರೆ ನಾನು ವ್ಯಾಲ್ಯೂಯೇಷನ್ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಇಲ್ಲಿವರೆಗೂ ಸುಮಾರು ಒಂದು 10ರಿಂದ 15 ಜನ ಆ ಥರ ಆನ್ಸರ್ಸ್ ಬರ್ದು ಹಾಕಿದ್ರೆ, ಭಾಳ ಒಂದು 4ರಿಂದ 5 ಜನರ ಆನ್ಸರ್ಸ್ ನಾನು ನೋಡಿದ್ದೀನಿ, ಭಾಳಷ್ಟು ಚೆನ್ನಾಗಿ ಬರೆದಿದ್ರೆ. ಆ ಥರ ಒಂದು ನಿಷ್ಠೆಯಿಂದ ವರ್ಕ್ ಮಾಡೋಂಥ ಒಂದು 10-15 ಜನಕ್ಕಾದರೂ ಈ ಒಂದು ತರಗತಿ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಇನ್ನು ಯಾರ್ಯಾರು ಆನ್ಸರ್ ಬರ್ದಿಲ್ಲ ದಯವಿಟ್ಟು ಆನ್ಸರ್ ಬರೆದು PDF ಮಾಡಿ ಸೆಂಡ್ ಮಾಡಿ. ನಮಗೆ ಸಮಯ ಸಿಕ್ಕಾಗ ಡೆಫಿನೆಟ್ಲಿ ನಾವು ಇವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಅಂಕಗಳನ್ನು ಮತ್ತು ರ್ಯಾಂಕನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಇನ್ನು ಮುಂದೆ ಈ ಟೆಸ್ಟ್ ಸಿರೀಸ್ ಕಂಟಿನ್ಯೂಸ್ ಆಗಿ ನಡೀತಾ ಹೋಗುತ್ತೆ. ದಯವಿಟ್ಟು ಯಾರಿಗೆ ಅಗತ್ಯ ಇದೆ ಅವರಿಗೆ ಈ ಒಂದು ತರಗತಿಗಳನ್ನು ತಲುಪಿಸುವ ಒಂದು ಸಹಾಯವನ್ನು ನೀವು ಮಾಡ್ತೀರಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಲಿಂಕನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತಾ ಹೋಗ್ತೀನಿ, ವಿತ್ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.